ವೆಜ್ ಫಿಶ್ ತವಾ ಫ್ರೈ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹೊಸದಾಗಿ ಹೊಸ ಶೆಫ್ ಬೇರೆ ಆ್ಯಡ್ ಆಗಿದ್ದಾರೆ. ಶೆಫ್ ಬಂದಿದ್ದಾರೆ. ಶೆಫ್ ಯಾವ ಊರಿನ ಒಂದು ಶೆಫ್? ಚೌಡನ ಅದೆಲ್ಲಿರೋದು? ಬರೀ ಇಂಥದೆಯಾ? ಇಂಥ ಫಸ್ಟ್ ಕೈಗೆ ಹಚ್ಕೋಬೇಕು. ಅಯ್ಯೋ ದೇವರೇ, ಏನಿಲ್ಲ, ಯಾರು ಹಿಂಗೆ ಮಾಡಬೇಡಿ. ಉಜ್ಜೋದಷ್ಟೇ, ಮಸಾಜ್ ಮಾಡಬೇಕಷ್ಟೇ. ಅದಕ್ಕೆಲ್ಲ ಉಪ್ಪೇ ಹಾಕಿಲ್ಲ, ಮತ್ತೆ ಉಪ್ಪು ಹಾಕ್ತಾ ಇದ್ದಾಳೆ ಎಲ್ಲದಕ್ಕೂ. ಇಷ್ಟೆಲ್ಲ ಮಾಡಿದ್ದು ಏನಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ಹಲೋ, ವೆಲ್ಕಮ್ ಬ್ಯಾಕ್ ಟು NK Shetty ಯೂಟ್ಯೂಬ್ ಚಾನಲ್. ಕಾರ್ತಿಕ ಮುಗಿಯಕ್ಕೆ ಬಂತು, ಸೊ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇದೆ ನಾನ್ ವೆಜ್ ತಿನ್ಬೇಕಂತ. ಅದು ಈ ಬ್ಯಾಂಗ್ಳೂರ್ ವೆದರ್ಗೆ ಏನಾದ್ರು ಫ್ರೈ ಥರ ಸ್ಪೈಸಿ ಆಗಿ ತಿಂತಿದ್ರೆ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಇವತ್ತು ವೆಜ್ ಫಿಶ್ ತವಾ ಫ್ರೈ ಮಾಡೋಣ ಅಂತ. ಅದು ಬಾಳೆಕಾಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಬಾಳೆಕಾಯಿ ತೊಗೊಂಡಿದ್ದೀನಿ, 2 ಬಾಳೆಕಾಯಿ, 4 ಜನಕ್ಕೆ 2 ಬಾಳೆಕಾಯಿ ಸಾಕಾಗುತ್ತೆ. ಸೊ ಅದನ್ನು ಆ ಸಿಪ್ಪೆ ಏನಿದೆ ಅದನ್ನು ಪೀಲ್ ಮಾಡಬೇಕು. ಸೊ ಇದು ಪೀಲ್ ಆಗಿದೆ. ಸೊ ಇದನ್ನು ವಾಶ್ ಮಾಡ್ಕೊತೀನಿ. ನೆಕ್ಸ್ಟ್ ಇದನ್ನು ಸ್ಲೈಸಸ್ ಮಾಡ್ಕೊಬೇಕು. ಈ ಫಿಶೆಲ್ಲ ಯಾವ ಥರ ಸ್ಲೈಸ್ ಇರುತ್ತೋ ಅದೇ ಥರ ಅದೇ ಶೇಪಲ್ಲಿ ಸ್ಲೈಸಸ್ನ ಮಾಡ್ಕೊತೀನಿ. ಸೊ ಸ್ಲೈಸಸ್ನ ಮಾಡಿದ್ಮೇಲೆ ಇದನ್ನು ಏನು ಮಾಡಬೇಕಂತ ಅಂದರೆ ನೀರಲ್ಲಿ ನೆನೆ ಹಾಕಬೇಕು, ಬಿಕಾಸ್ ಕಪ್ಪಾಗಿಬಿಡುತ್ತೆ. ಇಲ್ಲಾಂದರೆ ಅದು ಒಂಚೂರು ಸಾಲ್ಟ್ ಹಾಕಿ ನೆನೆ ಹಾಕಿದ್ರೂ ನಡೆಯುತ್ತೆ. ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಪ್ಲೇಟ್ ಅಥವಾ ಯಾವುದಾದ್ರೂ ಬೌಲ್ ಆದರೂ ತೊಗೊಬೋದು. ಸೊ ಈ ಒಂದು 4 ಬಾಳೆಕಾಯಿಗೆ 1 ಪ್ಯಾಕೆಟ್ ಕಬಾಬ್ ಪ್ಯಾಕೆಟ್ ಪೌಡರ್ ಏನಿದೆ ಅಷ್ಟು ಸಾಕಾಗುತ್ತೆ. ಮತ್ತು 2 ರಿಂದ 2.25 ಸ್ಪೂನಷ್ಟು ಮೊಸರು. ಅಂದರೆ ಮೊಸರು ಹೇಗೆ ಗಟ್ಟಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೊಂದೇ ಸ್ಪೂನ್ ಹಾಕಿ ನಿಧಾನಕ್ಕೆ ಕಲಿಸ್ತಾ ಬನ್ನಿ. ಯಾಕೆ ಅಂತಂದರೆ ಮೊಸರು ಹಾಕ್ತು ಅಂತಂದರೆ ಅದು ಈಸಿಯಾಗಿ ನೀರು ಬಿಟ್ಕೊಳ್ಳುತ್ತೆ. ಹಂಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದೊಂದೇ ಡ್ರಾಪ್ ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ. ಈಗ ಜಸ್ಟ್ ಇದನ್ನು ಬಾಳೆಕಾಯಿಗೆ 2 ಸೈಡು ಅಪ್ಲೈ ಮಾಡಿದ್ರೆ ಆಯಿತು. ಅಪ್ಲೈ ಮಾಡೋದಕ್ಕೆ ನಾನು ಪ್ಲಾಸ್ಟಿಕ್ ಹ್ಯಾಂಡ್ ಕವರ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿದ್ದೀನಿ. ಬಿಕಾಸ್ ಬರೀ ಕೈಯಲ್ಲಿ ಮಾಡ್ತು ಅಂತಂದರೆ ಕೈ ಉರಿಯುತ್ತೆ. ಸೊ ಅದಕ್ಕೆ ಯೂಸ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈ ವಿಡಿಯೋನ ಹಾಕಿ ನೀವು ಮರೆತಿರೋದು ವ್ಯೂವರ್ಸಿಗೆ ಗೊತ್ತಾಗಲಿ ನೀವು ಹೇಗೆ ಅಡುಗೆ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮೇನೆ ಇದನ್ನು ಟ್ರೈ ಮಾಡ್ತಿರೋದು. ಸೊ ಹಂಗಾಗಿ ನೆನಪಾಗಲಿಲ್ಲ. ಕೊನೆಗೆ ನಾನು ಮಾಡ್ತಿರೋ ಸ್ಟೈಲ್ ನೋಡಿಬಿಟ್ಟು ಹೊಸದಾಗಿ ಹೊಸ ಶೆಫ್ ಬೇರೆ ಆ್ಯಡ್ ಆಗಿದ್ದಾರೆ. ನೋಡೋಣ ಅವ್ರು ಹೇಗೆ ಮಾಡ್ತಾರೆ ಅಂತ. ಶೆಫ್ ಬಂದಿದ್ದಾರೆ. ಶೆಫ್ ಮಾಡೋಕ್ಕೆ ನೋಡಿ, ನಾನು ಹಾಕಿದ್ದಿದ್ರೆ ಈಗ ಒಂದೆಲ್ಲ ಎಲ್ಲ ಮುಗಿಸ್ತಿದ್ದೆ. ಅವರಾಗಿರೋದಕ್ಕೆ ಇಲ್ಲಿ ಈ 2 ಕೈ ಪ್ಲಸ್ ಈ ತೊಟ್ಟಿಕ್ಕಿರೋದು ಎಲ್ಲ ಅವ್ರದ್ದೇ ಸೀಲುವೆ ಎಲ್ಲ ಕಡೆ. ಯಾವ ಊರಿನ ಒಂದು ಇದು ಶೆಫ್? ಚೌಡನ ಅದೆಲ್ಲಿರೋದು? ಬರೀ ಇಂಥದೆಯಾ? ನಡಿನಾ, ಬೇಗ ಮಾಡಿ. ಇಂಥ ಫಸ್ಟ್ ಕೈಗೆ ಹಚ್ಕೋಬೇಕು. ಅಯ್ಯೋ ದೇವರೇ, ಏನಿಲ್ಲ, ಯಾರು ಹಿಂಗೆ ಮಾಡಬೇಡಿ. ಉಜ್ಜೋದಷ್ಟೇ, ಮಾಡಿಲ್ಲ ಅಷ್ಟೇ. ಪಾಪ ವೆಜ್ ಫಿಶ್ಶು ಮಸಾಜ್ ಮಾಡಬೇಕಷ್ಟೇ. ಅದಕ್ಕೆಲ್ಲ ಅವಾಗ ಮಸಾಲನೇ ಹಿಡಿಯಲ್ಲ. ಮಸಾಜ್ ಮಾಡಿದ್ರೆ ಮಸಾಲೆ ಹಿಡಿಯಲ್ಲ. ಉಪ್ಪೇ ಹಾಕಿಲ್ಲ, ಮತ್ತೆ ಉಪ್ಪು ಹಾಕ್ತಾ ಇದ್ದಾಳೆ ಎಲ್ಲದಕ್ಕೂ. ಇಷ್ಟೆಲ್ಲ ಮಾಡಿದ್ದು ಏನಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ನಾವು ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕ್ತಾ ಇದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಉಪ್ಪಾಗೋಯ್ತು. ಆಗ ಪೌಡರಲ್ಲೇ ಆಲ್ರೆಡಿ ಸಾಲ್ಟ್ ಇರುತ್ತೆ. ಅವರೆಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ. ನಮಗೆ ಬೇಕಂದರೆ ಎಕ್ಸ್ಟ್ರಾ ಹಾಕೋಬೇಕಷ್ಟೇ. 5 to 10 ಮಿನಿಟ್ಸ್ ಮ್ಯಾರಿನೇಟ್ ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಫ್ರೈ ಮಾಡೋದೆ. ಇವಾಗ ಸ್ಟವ್ ಹಚ್ಚಿ ತವಾ ಇಟ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ರೆ ಗಮ್ಮನತ್ತೆ. ಆ್ಯಕ್ಚುಲಿ ಫಿಶ್ ಫ್ರೈಗೆ ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಿ ಹೊಂದುತ್ತೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋರು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಅಥವಾ ನೀವು ಯಾವ ಆಯಿಲಲ್ಲಿ ಕಂಫರ್ಟಬಲ್ ಆಗಿದ್ದೀರೋ ಆ ಎಣ್ಣೆನ ಯೂಸ್ ಮಾಡ್ಬೋದು. ಆದರೆ ನನ್ನ ಸಜೆಷನ್ ಏನು ಅಂತಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತು ಅಂದರೆ ತುಂಬಾ ಟೇಸ್ಟ್ ಇರುತ್ತೆ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೀವು ಕರಿಬೇವಿನ ಸೊಪ್ಪನ್ನ ಹಾಕಬೇಕು, ಬಿಕಾಸ್ ಅದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಸ್ಲೈಸ್ ಜೊತೆಗೆ ತಿನ್ನುವಾಗ್ಲೂ ಒಳ್ಳೆ ಟೇಸ್ಟು ಕೂಡ ಸಿಗುತ್ತೆ ನಿಮಗೆ. ನಂತರ ಕರಿಬೇವಿನ ಸೊಪ್ಪಿನ ಮೇಲೆನೇ ಒಂದೊಂದೇ ಸ್ಲೈಸ್ ಇಡ್ತಾ ಬರಬೇಕು. ಯಾರಾದ್ರೂ ಡೀಪ್ ಫ್ರೈ ಇಷ್ಟಪಡೋರು ಬೇಕಾದರೆ ಡೀಪ್ ಫ್ರೈ ಮಾಡ್ಕೊಬೋದು, ಅಥವಾ ತವಾದಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊಬೋದು.
ಎಲ್ಲ ಸ್ಲೈಸು ಇಟ್ಟಾದಮೇಲೆ ಅದ್ರ ಮೇಲೆ ಕೊಬ್ಬರಿ ಎಣ್ಣೆನ ಒಂದು ಸ್ವಲ್ಪ ಹಾಕಬೇಕು. ಒಂದು ಸ್ವಲ್ಪ ಎಣ್ಣೆ ಹೆಚ್ಚಾಗಿತ್ತು ಅಂತಂದರೆ ಟೇಸ್ಟ್ ಇರುತ್ತೆ. ಅದು ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆ ಅಲ್ವಾ, ಹಾಗಾಗಿ ಹೆಲ್ತಿಗೆ ಅಷ್ಟೊಂದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಯೂಸ್ ಮಾಡಿದ್ದೀವಿ ನಾವು. ಸ್ಟೀಮ್ ಬರೋದು ಅಥವಾ ಘಾಟ್ ಬರೋದು ಏನೇ ಮಾಡಿದ್ರೂ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡೋದನ್ನು ಮರಿಬೇಡಿ, ಬಿಕಾಸ್ ನಾನು ಮರ್ತಿದ್ದೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಸೊ ನೋಡ್ಕೊತಾ ಇರಬೇಕು ಅವಾಗವಾಗ. ಅದಾದಮೇಲೆ ಇದು ಸ್ಲೈಸಸ್ ಏನಿದೆ, ಈ ಸ್ಲೈಸಸ್ನ ಸ್ವಲ್ಪ ತಿಕ್ಕಾಗಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ನಮ್ಮದು ತೆಳುವಾಯಿತು. ಸೊ ತಿಕ್ಕಾಗಿತ್ತು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಈ ಫಿಶ್ ತಿನ್ನುವಾಗ ಹೇಗೆ ಅದರದ್ದು ಮಾಂಸ ಸಿಗುತ್ತೋ ಆ ಥರ ಫೀಲ್ ಕೊಡುತ್ತೆ. ಸೊ ನೀವು ಮಾಡುವಾಗ ಅದನ್ನು ಇನ್ನೂ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈಗ ಇದು ಬೆಂದಿದೆ. ಸೊ ಅದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಅದನ್ನು ನೀಟಾಗಿ ಡೆಕೋರೇಟ್ ಮಾಡಿಬಿಟ್ಟು ಸರ್ವ್ ಮಾಡೋದೊಂದು ಬಾಕಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸೇಮ್ ಫಿಶ್ ಥರನೇ ಕಾಣಿಸ್ತಿದೆ. ಇವಾಗ ವೆಜ್ ಫಿಶ್ ತವಾ ಫ್ರೈ ಅಥವಾ ಬಾಳೆಕಾಯಿ ತವಾ ಫ್ರೈ ಅಂತಲೇ ಏನು ಬೇಕಾದರೂ ಕರಿಬೋದು. ಸೊ ಈಗ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳೋಣ. ಸ್ಲೈಸ್ ತಿನ್ನುವಾಗ ನಾವು ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿದ್ದೀವಲ್ಲ, ಅದ್ರ ಜೊತೆ ತಿಂದರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಆ ಫ್ಲೇವರು ಏನು ಚೆನ್ನಾಗಿ ಟೇಸ್ಟ್ ಕೊಡ್ತಿತ್ತು ಅಂದರೆ ಅದೇ ಫಿಶ್ಶೇ ಅಂತ ಅನಿಸುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವು ಟ್ರೈ ಮಾಡಬೇಕು. ನೀವು ಹೇಳ್ತೀರಾ ಚೆನ್ನಾಗಿರುತ್ತೆ ಅಂತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರ್ಯಾರಿಗೆ ಇಷ್ಟ ಆಯ್ತು ಅವರೆಲ್ಲ ಲೈಕ್ ಮಾಡಿ, ಮತ್ತು ಯಾರಿಗೆ ಯೂಸ್ ಆದವ್ರಿಗೆ ಶೇರ್ ಮಾಡಿ, ಮತ್ತು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ NK Shetty ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. Until stay tuned. See you all.